ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಏನು ಬೆಳಿಗ್ಗೆ ಬಂದಿತ್ತು, ಸೊ ಅದರಲ್ಲಿ ಆಲ್ರೆಡಿ ನೋಡಿದ್ರೆ ನಾನು ಕೂಡ ಮಾತಾಡಿದ್ದೀನಿ. ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಗಿಲ್ಲಿ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಕೊಂಡು ಆ್ಯಂಡ್ ಹಲ್ಲೆ ಮಾಡಿರೋವಂಥವ್ರು ನಮ್ಮ ರಿಷಾ ಅವರು. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ನಾನು ವಿಸ್ತಾರವಾಗಿ ಹಂಚ್ಕೊಂಡಿದ್ದೆ. ಸೊ ನೀವು ಅದ್ರ ಆಲ್ರೆಡಿ ವಿಡಿಯೋ ನೋಡಿದ್ರೆ ಅನ್ಕೊಂಡು, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಓಕೆ, ಇದ್ರ ಜೊತೆಗೆ ಇವಾಗ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಸಿಗ್ತಾ ಇದೆ, ಏನಾಯಿತು ಎತ್ತಾಯಿತು ಅಂತ. ಸೊ ನಾನು ಕ್ಲಿಯರಾಗಿ ಹೇಳಿದ್ದೆ, ಯಾರ್ದು ಏನೇ ತಪ್ಪಿದ್ರು ಕೂಡ ಹೊಡೆಯುವಂಥ ಅಧಿಕಾರ ಯಾವುದೂ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಅಂತ. ಬಿಕಾಸ್ ಇದು ಪದೇ ಪದೇ ಆಗ್ತಾ ಇದೆ. ಕೆಲವು ಟೈಮಲ್ಲಿ ತಮಾಷೆಗೆ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ತಾರೆ. ಲಾಸ್ಟ್ ಸೀಸನಲ್ಲಿ 2-3 ಸಾರಿ ಹಂಗೆ ಆಗಿದೆ. ಒಂದು ಸರಿ ಹನುಮಂತರ ಮೇಲೆ ಅಟ್ಯಾಕ್ ಆಯಿತು, ಇನ್ನೊಂದು ಸರಿ ಧನು ಮೇಲೆ ರಜತ್ ಅಟ್ಯಾಕ್ ಮಾಡಿದ ಟಿ ವಿ ಹತ್ರ. ಬಟ್ ಅಲ್ಲಿ ಯಾವುದೇ ರೀತಿ ಆ್ಯಕ್ಷನ್ಗಳು ತೊಗೊಂಡಿಲ್ಲ. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಭವ್ಯ ಅವ್ರದ್ದು ಆದಾಗ ಸೊ ಇವರು ಹನುಮಂತ ಮೇಲೆ ಅವ್ರನ್ನ ಆಚೆ ಕಳಿಸ್ಬೇಕಾಗಿತ್ತು. ಸುದೀಪ್ ಸರೇ ಶಾಕ್ ಆಗಿದ್ರು, ಇನ್ನೂ ಏನಕ್ಕೆ ಈ ಮನೆ ಒಳಗಡೆ ಇದ್ದಾರೆ ಅಂತ ಹೇಳ್ಕೊಂಡು. ಸೊ ಇಂಥ ಟೈಮಲ್ಲಿ ಸೊ ಇವಾಗ ಅಗೇನ್ ಅದೇ ಆಗಿದೆ. ಬಟ್ ಇವಾಗಲೂ ಕೂಡ ನನ್ನ ಪ್ರಕಾರ ತೊಗೊಂಡಿಲ್ಲ. ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆಗೆ ಇನ್ನೂ ಕೂಡ ರಿಷಾ ಅವರು ಇದ್ದಾರೆ. ಸದ್ಯಕ್ಕೆ ಒಂದು ಈ ಲೈವ್ ಅಪ್ಡೇಟ್ಗಳು ಏನು ಬರ್ತಿದ್ದಾವೆ ಸೊ ಅದ್ರ ಜೊತೆಗೆ ಆ್ಯಂಡ್ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ, ಏನಕ್ಕೆ ಕಿತ್ತಾಟ ಆಯಿತು, ಕಂಪ್ಲೀಟ್ ಸ್ಟೋರಿ ಬೇಕು ಅಂದರೆ ಕ್ಲಿಯರಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಇದು ಲೈವಲ್ಲಿ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಏನು ತಿರುಗಾಡ್ತಿದ್ದೆ ಅದ್ರ ಬಗ್ಗೆ. ಅಲ್ಲಿ ಕಾವ್ಯ ಆ್ಯಂಡ್ ಸ್ಪಂದನ ಇನ್ನೊಬ್ರು ಯಾರು ಇರ್ತಾರೆ, ಅವಾಗ ಡಿಸ್ಕಷನ್ ಮಾಡೋ ಟೈಮಲ್ಲಿ ಕಾವ್ಯ ಕ್ಲಿಯರಾಗಿ ಹೇಳ್ತಿದ್ದಾರೆ ಏನಂತಂದರೆ ಏನೇನು ಆಯಿತು ಅಂತ. ಸೊ ಅಲ್ಲಿ ಗಿಲ್ಲಿ ಮೀನ್ಸ್ ಕಾವ್ಯ ಅವರು ಸ್ನಾನಕ್ಕೆ ಹೋಗಿ ಬರ್ತಾರೆ. ಬಂದಿದ ತಕ್ಷಣ ಅವರು ಯಾರು ನಮ್ಮ ರಿಷಾ ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿದ ತಕ್ಷಣ ಗಿಲ್ಲಿ ಏನು ಮಾಡ್ತಾನೆ, ಸೊ ಬಿಸಿನೀರು ಒಂದು ಕೊಡಿ ಅಂತ ಹೇಳಿ ಬಕೆಟ್ ಕೊಡ್ತಾನೆ ಅವ್ರಿಗೆ. ಇವರು ಬಕೆಟ್ ಇಸ್ಕೊಂಡು ಸೊ ಆ ಬಿಸಿನೀರನ್ನ ಕೊಡ್ಬೇಕು ಇವ್ರಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ ಸರಿ ಅಂತ ಕೊಡು ಅಂತ ತೊಗೊತಾರೆ. ತೊಗೊಂಡಿದ್ದಾದ್ಮೇಲೆ ಸೊ ಬಕೆಟ್ ಏನು ತುಂಬುತ್ತಲ್ಲ, ತುಂಬಿದಾದ್ಮೇಲೆ ಡೋರ್ ಹಾಕೊಂಡ್ಬಿಡ್ತಾರೆ. ಇದು ಯಾಕೆ ಮಾಡಬೇಕಿತ್ತು? ಬಕೆಟ್ ಕೊಟ್ಟಿದ್ದೇನಕ್ಕೆ, ಬಿಸಿನೀರು ತುಂಬಿಕೊಡು ಅಂತ. ಸೊ ಅದನ್ನು ತುಂಬಿಸಿದಾದ್ಮೇಲೆ ವಾಪಸ್ ಕೊಡಬೇಕಾಗಿತ್ತು. ಡೋರ್ ಹಾಕೊಂಡ್ಬಿಟ್ಟು ಇವ್ರು ಸ್ನಾನ ಮಾಡೋಕ್ಕೆ ಕುತ್ಕೊಂಡ್ಬಿಟ್ಟವ್ರೆ. ಸೊ ಅವಾಗ ಗಿಲ್ಲಿ ಹೇಳಿರುವಂಥದ್ದು ಕೇಳಿತಾನೆ, ನೀವು ಆಲ್ರೆಡಿ ಪ್ರೋಮೋದಲ್ಲಿ ನೋಡಿದಿರಾ, ಬಕೆಟ್ ಕೊಡ್ತೀಯಾ ಕೊಡಲ್ವಾ ರಿಷಾ ಅಂತೇಳಿ. ಕೊಟ್ಟಿಲ್ಲ ಅಂದರೆ ನೀನು ಬಟ್ಟೆನ ತೊಗೊಂಡು ಬಂದು ಬಾತ್ರೂಮಲ್ಲಿ ಇಡ್ತೀನಿ ಅಂತ ಅವ್ನು ಹೇಳಿದಾನಂತೆ. ಓಕೆ, ಸೊ ಇದೆಲ್ಲ ಆಗಿದ್ದಾದ್ಮೇಲೆ ಅವ್ನು ಏನು ಮಾಡಿದ್ದಾನೆ, ಬಟ್ಟೆನೆಲ್ಲ ತಂದು ಬಾತ್ರೂಮಲ್ಲಿ ಇಟ್ಟಿದ್ದಾನೆ ಅವ್ನು ಹೇಳಿರೋ ಪ್ರಕಾರ. ಅವ್ನು ಆಲ್ರೆಡಿ ಒಂದು ಸರಿ ವಾರ್ನ್ ಮಾಡಿದ್ದಾನೆ ಅಂತಂದಾಗ ಬಕೆಟ್ ಕೊಡಬೇಕು, ಇಲ್ಲ ಕೊಡಲ್ಲ ಅಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ಕೊಡಲ್ಲ ಅಂತ ಹೇಳೋಂಗಿಲ್ಲ ಅವರು. ಅವ್ನು ಕೊಟ್ಟಿರೋ ನಂಬಿಕೆ ಮೇಲೆ ಕೊಟ್ಟವನೇ. ನಾನು ಆವಾಗಲೇ ಬೆಳಿಗ್ಗೆ ಪ್ರೋಮೋದಲ್ಲಿ ಹೇಳಿದೆ, ಕೆಲವರಿಗೆ ಬೆಳಿಗ್ಗೆ ಮೂಡ್ ಆಫ್ ಆಗಿರುತ್ತೆ ಅಂತ. ಅದೇ ರೀತಿಯಲ್ಲಿ ಅವನಿಗೂ ಆಗಿದೆ. ಎಲ್ಲ ಟೈಮಲ್ಲೂ ಕಾಮಿಡಿ ಆಗುತ್ತಾ? ಅದು ಅವ್ನ ಕಡೆಯಿಂದ ಕೂಡ ಆಗಲ್ಲ, ಬೇರೆ ಕಡೆಯಿಂದ ಆಗಲ್ಲ. ಅಟ್ಲೀಸ್ಟ್ ಬೆಳಿಗ್ಗೆ ಅಂತ ಬಂದಾಗ ಸೊ ಸ್ವಲ್ಪ ಅದನ್ನು ಸೀರಿಯಸ್ ತಗೊಬೇಕು. ಯಾರೇ ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಕಾಮಿಡಿ ಮಾಡಿದ್ರೆ ಅವನಿಗೂ ಆಗಲ್ಲ. ಅದು ಕಾಮಿಡಿ ಮಾಡಿದಂಥದ್ದು ಗಿಲ್ಲಿ ಅಂತನೂ ಅಲ್ಲ. ರಿಷಾ ಇದು ನಂಬಿಕೆ ದ್ರೋಹ ಅಲ್ಲಾಗಿದ್ರೆ ನಿನ್ನೆ ಹೇಳಿದ್ರಲ್ಲ ಇವರು, ನಂಬಿಕೆ ಇಟ್ಟರೆ ದ್ರೋಹ ಮಾಡ್ತಾನೆ ಅನ್ನೋ ರೀತಿಯಲ್ಲಿ. ಸೊ ಇವಾಗ ಇವ್ರು ಮಾಡಿರೋಂಥದ್ದೇನು, ಇದೆಲ್ಲ ಆದಮೇಲೆ ಮತ್ತೆ ತಿರ್ಗಾ ಅವನ ಮೇಲೆ ಹೊಡೆದಿರೋವಂಥದ್ದು. ಹೊಡೆದಿದ್ದಾದ್ಮೇಲೆ ಏನು ಹೇಳಿದ್ರಂತೆ ಗೊತ್ತಾ? ತಮಾಷೆಗೆ ಹೊಡೆದಿರೋವಂಥದ್ದು, ಹೀಟ್ ಆಫ್ ದಿ ಮೂಮೆಂಟಲ್ಲಿ ಹೊಡೆದಿರೋವಂಥದ್ದು ಅಂತ ಹೇಳಿದ್ರಂತೆ. ಅದು ಓಕೆ, ಹೊಡೆದಿದ್ದು ಏನೋ ತಮಾಷೆಗೆ ಹೊಡೆದ್ರಂತ ಒಪ್ಕೊಳ್ಳೋಣ. ಆ ಬೆಡ್ರೂಮಲ್ಲಿ ಬಂದು ಅವನ ಬಟ್ಟೆಗಳನ್ನು ಕಾಲಲ್ಲೆಲ್ಲ ಒದ್ದು, ಕೈಯಲ್ಲೆಲ್ಲ ಫುಲ್ ಬೆಡ್ರೂಮೆಲ್ಲ ಬಿಸಾಕಿರೋವಂಥದ್ದು, ಹಿಂಗೆ ತಳ್ಳಿರೋವಂಥದ್ದು ಕೈಯಿಂದ ಎದೆಗೆ, ಇದೆಲ್ಲ ಏನು ಮತ್ತೆ? ಇದೆಲ್ಲ ಅಟೆನ್ಷನ್ ಸೀಕಿಂಗೋಸ್ಕರ ಮಾಡಿದ್ದ? ಜನಗಳು ಸುಮಾರು ಜನ ಹೇಳ್ತಾ ಇದ್ರು, ಹೆಣ್ಮಕ್ಳು ಬಟ್ಟೆ ಅದು ಹೆಂಗೆ ಮುಟ್ಬಿಟ್ಟ, ಹಂಗೆ ಹಿಂಗೆ, ನಿಮ್ಮನೆ ಹೆಣ್ಮಕ್ಳು ಬಟ್ಟೆ ಇದು ಮಾಡ್ತೀರಾ ಹಾಗೆ. ಅಲ್ಲ, ನನಗೇನು ಅಂಥ ಡಿಫ್ರೆನ್ಸ್ ಏನು ಅನ್ಸಲ್ಲಪ್ಪ. ಗಂಡ್ಮಕ್ಳು ಬಟ್ಟೆ ಅವ್ರು ಮುಟ್ಬೋದು, ಗಂಡ್ಮಕ್ಳನ್ನ ಅವ್ರು ತಳ್ಬೋದು ಅಂತಂದರೆ ಏಕೆ ಅವ್ರು ಇನ್ನು ಮುಟ್ಟೋದ್ರಲ್ಲಿ ಏನು ತಪ್ಪಿದೆ? ಯಾರೋ ಒಬ್ಬರು ಶಿಸ್ತಾಗಿ ಸಂಸ್ಕಾರದಿಂದ ಇದ್ದಂಥವ್ರು ಆದರೆ ಬೇಡಪ್ಪ, ಅವ್ರು ಏನೋ ಸ್ವಲ್ಪ ಇದ್ದಾರೆ ಬೇಡ ಅನ್ಬೋದು. ಇವರು ಒಬ್ರಿಗೆ ಹೊಡಿತಾರೆ, ಹಿಂಗೆ ತಳ್ಳುತ್ತಾರೆ, ಇಂಥವ್ರದ್ದು ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮದು ಅಭಿಪ್ರಾಯ ಇರ್ಬೋದು, ಬಟ್ ನನ್ನ ಅಭಿಪ್ರಾಯ ಬಂದು ಹಂಗಿದೆ. ಯಾರು ನಮ್ಮ ಜೊತೆಗೆ ಹೆಂಗಿರ್ತಾರೆ ನಾವು ಅವ್ರ ಜೊತೆಗೆ ಹಾಗೆ ಇರ್ತೀವಿ, ಹಾಗೆ ಇರಬೇಕು ಅನ್ನೋದು ನನ್ನ ವಾದ. ಅಲ್ಲಿ ವಾದ ಪ್ರತಿವಾದ ನಡೀತಾ ಇದೆ, ಮಸಿ ಬಡಿಯುವಂಥದ್ದು. ಅಲ್ಲಿ ಸರಿಯಾಗಿ ಹಾಕ್ಕೊಂಡು ಕೊಟ್ಟಿದ್ದಾನೆ. ಮೊನ್ನೆ ಒಂದು ಮಾತು ಹೇಳ್ತಾ ಇದ್ರು ರಿಷಾ ಅವರು, ನನ್ನ ಟ್ರಿಗರ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ಯಾರು ಕಾಂಪಿಟೇಟರ್ ಅಂತಲೇ ಅನ್ಕೊಂಡಿಲ್ಲ, ಇನ್ನು ಯಾವ ಒಂದು ದರ್ದಿಗೆ ನಿಮ್ಮನ್ನು ಟ್ರಿಗರ್ ಮಾಡಬೇಕು ಅಂತ ಅಲ್ಲಿ ನಮ್ಮ ಕೇಳಿದ್ದು ಗಿಲ್ಲಿ. ಅಲ್ಲಿ ಹೇಳ್ತಾರೆ, ನೀವು ತಮಾಷೆಗಂತ ಹೊಡೆದಿದ್ದೆ ಅಂತ ಹೇಳ್ತಿದ್ದೀರಾ. ಇನ್ ಕೇಸ್ ನಾನು ಕೂಡ ತಮಾಷೆಗೆ ಅಂತಲೇ ತಿರುಗಿಸಿ ಹೊಡೆದಿದ್ರೆ ಹೆಂಗಾಗಿರೋದು, ನೀವು ತಗೊಂತಿದ್ರಾ ಅಂತ ಕೇಳ್ದೆ. ಆತೀತ ಅದು? ನಾನು ಹೇಳಿದೆ ಬೆಳಿಗ್ಗೆ ನಿಮಗೆ, ಹೊರಗಡೆಗೆಲ್ಲ ಕೆಲವು ಜನ ಎದ್ದಿರೋರು, ಅದು ಹೆಂಗೆ ಕೈ ಮಾಡಿಬಿಟ್ಟ ಹೆಣ್ಮಗಳ ಮೇಲೆ ಅಂತ ಮಾತಾಡೋಣ. ಗಿಲ್ಲಿ ತಪ್ಪು ಅಂತಿದ್ದಾಗ ಮಾತಾಡೋಣ. ಇದೇ ಗಿಲ್ಲಿ ಬಗ್ಗೆನೇ ನಾನು ಮಾತಾಡಿದ್ದೀನಿ. ಅವಾಗಲೂ ಕೂಡ ನನಗೆ ಸಿಕ್ಕಾಬಿಟ್ಟೆ ಬ್ಯಾಕ್ಲಾಶ್ ಬಂತು. ನನಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನನಗೆ ಅನಿಸಿರೋದು ನಾನು ಹೇಳಿದ್ದೆ. ಬಟ್ ಅದರಲ್ಲಿ ಸುಮಾರು ಜನ ತಪ್ಪು ತಿಳ್ಕೊಂಡಿದ್ರು. ಬಟ್
ಅದು ಕೊನೆಯಲ್ಲಿ ಪಂಚಾಯತ್ನಲ್ಲಿ ಏನಾಯ್ತು ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ. ಬಟ್ ಈ ವಿಷಯ ಅಂತ ಬಂದಾಗ ಕೆಲವು ವಿಚಾರದಲ್ಲಿ ಗಿಲ್ಲಿ ಕಾಮಿಡಿ ಮಾಡ್ಬೋದು, ಬಟ್ ಕೆಲವು ವಿಚಾರದಲ್ಲಿ ಸೀರಿಯಸ್ ಆಗಿರ್ತಾನೆ ಅವನು. ಕೆಲವು ವಿಚಾರದಲ್ಲಿ ಕೆಲವ್ರನ್ನ ರೇಗಿಸ್ಬೇಕು ಅಂತಂದಾಗ ಸ್ವಲ್ಪ ಒಂದು ಹದ್ದು ಮೀರಿ ಹೋಗ್ಬೋದು. ಬಟ್ ಒಪ್ಕೊತೀನಿ, ಅದು ಕೆಲವರಿಗೆ ಸಿಕ್ಕಾಪಟ್ಟೆ ಜನಕ್ಕೆ ಇರಿಟೇಟ್ ಆಗ್ತಾ ಇದೆ. ಅಶ್ವಿನಿ ಗದ್ರ ಆಗಿರ್ಬೋದು, ಇವಾಗ ನಿನ್ನೆ ಯಾರು ಧನುಷ್ ಹೇಳಿದ್ರು. ಸೊ ಈ ಥರದ್ದು ಇರಿಟೇಟ್ ಆಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನೀವು ಮಾತಲ್ಲಿ ಕೊಡಬೇಕು, ಇಲ್ಲ ಅಂತಂದರೆ ಅದನ್ನೇ ರೀಸನ್ ಆಗಿ ಇಟ್ಕೊಂಡು ನಾಮಿನೇಟ್ ಮಾಡ್ತಾ ಹೋದರೆ ಮೇ ಬಿ ಅದು ಅವನಿಗೆ ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ. ಅವೆಲ್ಲ ಒಂದು ಸಾರಿ ಹೇಳಿಬಿಡಿ, ಕ್ಲಿಯರಾಗಿ ಪಂಚಾಯತಿನಲ್ಲೇ ಹೇಳಿಬಿಡಿ. ಸೊ ನನಗೆ ಕಾಮಿಡಿ ಅಥವಾ ನನಗೆ ಈ ಏನಂತಾರೆ ಅದಕ್ಕೆ ನನ್ನ ಜೊತೆ ಕಾಮಿಡಿ ಮಾಡೋವಂಥದ್ದು ಇಷ್ಟ ಇಲ್ಲ ಅಂತ. ಸೊ ಅದನ್ನು ನೀವು ಬೇರೆ ರೀತಿಯಲ್ಲಿ ಬಗೆಹರಿಸ್ಕೋಬೇಕೇ ಹೊರತು ಸೊ ಹಿಂಗೆ ಹೊಡೆಯೋವಂಥದ್ದು, ಬಡಿಯೋವಂಥದ್ದು ಎಲ್ಲ ಕೂಡ ನನ್ನ ಪ್ರಕಾರ ಮಾಡಿದ್ರೆ ಯಾರೂ ಕೂಡ ಅದನ್ನು ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಕ್ಲಿಯರ್ ಆಗಿದೆ ಅನ್ಕೊತೀನಿ. ಇದರಲ್ಲಿ ಗಿಲ್ಲಿದು ಯಾವುದೇ ಕೂಡ ತಪ್ಪಿಲ್ಲ. ಅವನು ಏನು ಮಾಡಿದ್ದಾನೆ, ಏನು ಮಾಡಿಲ್ಲ ಎಲ್ಲ ಕೂಡ ಹೇಳೇ ಮಾಡಿರೋವಂಥದ್ದು. ಅರ್ಥ ಮಾಡ್ಕೊಬೇಕಾಗಿರೋವಂಥದ್ದು ರಿಷಿಕಾ ಅವರು. ಸೊ ಇವರ ಅದೇನೋ ಟಾಸ್ಕ್ ಇಲ್ಲ, ಅದು ಇಲ್ಲ ಅಂತ ಹೇಳಿದ್ರು. ಮತ್ತು ಇವಾಗ ಅದು ಮಸೀದೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಅದು ಏನಕ್ಕೆ ಕೊಟ್ಟರೋ ಗೊತ್ತಿಲ್ಲ. ಓಕೆ, ಒಟ್ಟಿನಲ್ಲಿ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ನಾನು ಇನ್ನೊಂದು ಏನಾದ್ರು ಹೇಳೋದು ಗೊತ್ತಾ, ಬೇರೆ ಕಂಟೆಸ್ಟೆಂಟ್ನ ತೊಗೊಂಬನ್ನಿ. ಆಲ್ರೆಡಿ ಗೇಮ್ ಇದೆ. ಬಿಗ್ ಬಾಸ್ ಈ ಸೀಸನ್ ಇದೆಯಲ್ಲ, ಒಂದು ಸೈಡ್ ಆಗೋಗ್ಬಿಟ್ಟಿದೆ. ಒಂದು ಸೈಡ್ ಗಿಲ್ಲಿ ಆದರೆ ಇನ್ನು ಇಕ್ಕಿರೋ ಪೂರ್ತಿ ಅರ್ಧ ಎಲ್ಲ ಕಂಟೆಸ್ಟೆಂಟ್ಗಳು ಆಗ್ಬಿಟ್ಟವ್ರೆ. ವಿನ್ನರ್ ಅಂತ ಆಲ್ರೆಡಿ ಘೋಷಣೆ ಹೋಗೋ ರೇಂಜಿಗೆ ಆಗೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಅಟ್ಲೀಸ್ಟ್ ಒಂದು ಹನುಮಂತಿಗೆ ಇದ್ದರೂ ಕೂಡ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡಲಿಕ್ಕೆ ತ್ರಿವಿಕ್ರಮ್ ಇದ್ದರು, ರಜತ್ ಇದ್ದರು, ಇವ್ರು ಇದ್ದರು. ಬಟ್ ಈ ಸೀಸನಲ್ಲಿ ಯಾರೂ ನನಗೆ ಕಾಣಿಸ್ತಾನೆ ಇಲ್ಲ. ಗಿಲ್ಲಿ ಹತ್ತತ್ರನೂ ಯಾರೂ ಕಾಣಿಸ್ತಿಲ್ಲ ನನಗೆ. ಅಶ್ವಿನಿ ಅವರಂತೂ ಗುಂಪು ಕಾರಿಕೆ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಅವ್ರದ್ದು ಕಾಲ ಮೇಲೆ ಅವರೇ ಕಲ್ಲು ಹಾಕೊತಿದ್ದಾರೆ. ಕೆಪಾಸಿಟಿ ಇದ್ರೂ ಕೂಡ ಬರೀ ನೆಗೆಟಿವ್ ಆಗಿ ಹೋಗ್ತಿದ್ದಾರೆ. ಆ್ಯಂಡ್ ರಘು ಗೊತ್ತಿಲ್ಲ ಅದು ಯಾವ ರೇಂಜಿಗೆ ಬರ್ತಾರೋ. ಬಟ್ ಸದ್ಯಕ್ಕಂತೂ ಲಾಸ್ಟ್ ವೀಕಲ್ಲಿ ಸೈಲೆಂಟ್ ಆಗಿದ್ರು, ಬಿಕಾಸ್ ಪ್ರಿನ್ಸಿಪಲ್ ಆಗಿರೋದ್ರಿಂದ. ಸೊ ಇವನ್ ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ಸ್ಟಾರ್ಟಿಂಗ್ ಬಂದಿರೋ ಒಂದು VT ನೋಡ್ತಾ ಇದ್ರೆ ನಾನು ಅವತ್ತೇ ಹೇಳಿದ್ದೆ, ಈ ಮನುಷ್ಯ ಬಿಗ್ ಬಾಸ್ ಮನೆ ಒಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ಲಿಕ್ಕೋಸ್ಕರನೇ ದರ್ಶನ್ ಸರ್ ಅವರ ಒಂದು ಸಿನಿಮಾ ಡೈಲಾಗ್ಗಳನ್ನು, ಅವ್ರ ಇಂಟರ್ವ್ಯೂ ಡೈಲಾಗ್ಗಳನ್ನ ಪ್ರೋಮೋದಲ್ಲಿ ಹೇಳಿ, VTನಲ್ಲಿ ಹೇಳಿ ಸೊ ತೆಗೆಸಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿತ್ತು ನನಗೆ. ಸೊ ಆ ಮನುಷ್ಯ ಹಂಗಲ್ಲ ಅಂತಲೂ ಕೂಡ ಗೊತ್ತಿತ್ತು ನನಗೆ. ಬಟ್ ಮನೆ ಒಳಗಡೆ ಬಂದಾದ್ಮೇಲೆ ಅದೊಂದು ಫೈಟ್ ಆಯಿತು. ಅದು ಕೂಡ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅವರು. ಸೊ ಇವಾಗ ಅವರು ತನ್ನ ಒಂದು ವ್ಯಕ್ತಿತ್ವನ ಅವರು ಆಡ್ತಿದ್ದಾರೆ. ಓಕೆ, ಸೊ ಇಂಥ ಟೈಮಲ್ಲಿ ನನ್ನ ಪ್ರಕಾರ ಗಿಲ್ಲಿ ಹತ್ರನೂ ಯಾರೂ ಇಲ್ಲ. ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ನ ತಗೊಂಬನ್ನಿ, ಟ್ಯಾಲೆಂಟ್ ಆಗಿರೋನು ತಗೊಂಬನ್ನಿ, ಮಾತು ಬರೋನು. ಈ ಗಿಲ್ಲಿ ಹೆಂಗೆ ಮಾತಾಡ್ತಾನೆ ಗೊತ್ತಾ, ಸೊ ಆ ರೀತಿ ಬರೋನ ತಗೊಂಬನ್ನಿ. ವಾದ ಪ್ರತಿವಾದ ಅಂತ ಬಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇವಾಗ ಗಿಲ್ಲಿನ ಸೋಲ್ಸೋನು ಯಾರೂ ಇಲ್ಲವೇ ಇಲ್ಲ. ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಇಟ್ಕೊತಾನೆ. ಓನ್ಲಿ ಸುಮ್ಮನೆ ಕಾಮಿಡಿ ಮಾಡ್ತಾನೆ, ಸುಮ್ಮನೆ ಮಾತಾಡ್ತಾನೆ, ಹಂಗಲ್ಲ. ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾನೆ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಎಲ್ಲರದು ಕೂಡ ಅವ್ನು ಗೇಮ್ ಅನಲೈಸ್ ಮಾಡಿದ್ದಾನೆ. ಎಲ್ಲರದು ಅನಲೈಸ್ ಮಾಡಿದ್ದಾನೆ. ಅದಕ್ಕೋಸ್ಕರ ವೀಕ್ ಪಾಯಿಂಟ್ ಹಿಡ್ಕೊಂತಾನೆ ಹೊಡಿತಾನೆ. ಹೇಳಿದ್ರಲ್ಲ ಕಾಮಿಡಿಯಲ್ಲಿ ಡಮ್ಮಿ ಮಾಡ್ತಾನೆ ಅಂತ. ಸೀರಿಯಸ್ ಆಗಿ ಹೇಳಿದಿರೋದನ್ನ ಕಾಮಿಡಿನಲ್ಲಿ ಹೇಳಬೇಕು. ಬಟ್ ಸತ್ಯ ಹೇಳ್ತಿದ್ದಾನೆ. ಒಂದು 30% ಗೇಮ್ ಮುಗ್ದೋಗಿದೆ. ಇನ್ನೊಂದು 60 to 70% ಇದೆ. ಹೀಗೆ ಆದರೆ ಅವ್ನು ತಿಂದಾಕ್ಬಿಡ್ತಾನೆ ಎಲ್ಲರೂ ಕೂಡ ಆಲ್ರೆಡಿ ತಿಂದಾಕಿದ್ದಾನೆ. ಸೊ ನೀವು ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು. ಆಮೇಲೆ ಇನ್ನೂ ಒಂದು ಅಲ್ಲಿ ಹೇಳ್ದ ಅಲ್ಲಿ ರಿಷಾ ಬಗ್ಗೆನೇ. ಸೊ ಅಂದರೆ ರಿಷಾ ಹೇಳಿದ್ರಂತೆ ಬನಿಯನ್ ಹಾಕ್ಕೊಂಡು ಇವನು ನಾನು ಬಡವ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಿದ್ದಾನೆ ಇವನು ಅಂತ ಹೇಳಿದ್ರಂತೆ. ಯಾರು? ಗಿಲ್ಲಿ. ಅವಾಗ ಕರೆಕ್ಟಾಗಿ ಹೇಳ್ದ ಅವನು. ಯಾಕೆ ಬಡವರೇ ಮಾತ್ರ ಏನು ಬಡಿಯನ್ ಹಾಕೋದು, ಶ್ರೀಮಂತರು ಹಾಕೋದೇ ಇಲ್ವಾ? ನಾನು ಶ್ರೀಮಂತ ಮೇಡಮ್, ನಮ್ಮ ಅಪ್ಪನೊಂದು IT ಕಂಪ್ನಿ ಇದೆ, ಇಟ್ಕೊಂಡವನೇ, 500 ಶಿಪ್ಸ್ ಇದೆ, 4 ಹೌಸ್ ಇದೆ. ಯಾವುದಾದ್ರು ಸದಾಶಿವನಗರದ 4 ಹೌಸ್ ಇದೆ, ಒಂದು 800 ಕೌಸ್ ಇದೆ. ಇದರಲ್ಲೂ ಪ್ರಾಸ. ನಾನು ಅವತ್ತೇ ಹೇಳಿದ್ದೆ, ಇವನಿಗೆ ಒಂದು ಲೆಂತಿ ಡೈಲಾಗ್ಗಳನ್ನ ಹೊಡೆದು ಎಲ್ಲ ಅಭ್ಯಾಸ ಇದೆ. ಅವತ್ತು ಹೇಳಿದ್ದೀನಿ, ರಾ ಟ್ಯಾಲೆಂಟು, ಹಳ್ಳಿಯಿಂದ ಬಂದಿರೋಂಥವನು. ನಾನು ಇವಾಗಲೂ ಹೇಳ್ತೀನಿ, ಬಡವ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಬಡವ ಅನ್ನೋವಂಥ ಒಂದು ಪದಕ್ಕೇ ಇವಾಗಿನ ಒಂದು ಟೈಮಲ್ಲಿ ಲೆನ್ಸಲ್ಲಿ ತಂದಾಗ ಎಲ್ಲರೂ ಕೂಡ ನಾನು ಬಡವ ಅಂತಾರೆ. ಬಡವ ಅಂತಂದ್ರೆ ಏನು ಅಂತ ಅದಕ್ಕೊಂದು ವ್ಯಾಖ್ಯಾನನೇ ಬೇರೆ ತಂದುಬಿಟ್ಟಿದ್ದಾರೆ. ಇವಾಗ ನಾನು ಬಡವ ಅಂತ ಹೇಳೋಕೆ ಹೋಗಲ್ಲ, ಹಳ್ಳಿಯಿಂದ ಅಂತ ಹೇಳ್ತೀನಿ. ಬಿಕಾಸ್ ಒಂದು ಟ್ಯಾಲೆಂಟ್ ಇದೆ. ಸುಮ್ಮನೆ ಬಂದಿಲ್ಲ ಅವನು. ನಾನು ಸುಮ್ಮನೆ ಬಂದಿರೋರಿಗೆ ನಾನು ಹೇಳ್ತಿದ್ದೆ ಬೇಕಾದರೆ. ಸೊ ಆ ಟ್ಯಾಲೆಂಟ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾನೆ. ಮಾತು ಅಂದರೆ ಅವ್ನಿಗೆ ಹಿಂದೆ ಹಾಕೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಅಷ್ಟೆಲ್ಲ ಕೌಂಟ್ರ್ಗಳು ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ರಿಷಾದ್ ಅವ್ರದ್ದೇ ತಪ್ಪಿದೆ ಅಂತ. ಸೊ ಲೈವ್ ವಿಡಿಯೋ ನೋಡಿ ಹೇಳ್ತಿರೋವಂಥದ್ದು ನಾನು. ಆ ಟೈಮ್ ಅಂದರೆ ಇನ್ನೊಂದು ಚಪ್ಪಲಿ ವಿಷಯ ಬಂತಲ್ಲ, ಸೊ ಚಪ್ಪಲಿ ವಿಷಯ ಕೂಡ ಇಲ್ಲಿ ಕ್ಲಿಯರ್ ಆಗಿದೆ. ಅಲ್ಲಿ ಏನಾಗಿದೆ ಅಂತಂದರೆ, ಚಪ್ಪಲಿ ತೋರಿಸಿದ್ದು ಏನಕ್ಕೆ ಅಂತಂದರೆ ಅಲ್ಲಿ ಇವರೇನೋ ರಕ್ಷಿತಾ ಹೇಳುವಂಥದ್ದು. ಸೊ ಏನೋ ಓಟ್ ಬಗ್ಗೆ ಚರ್ಚೆ ನಡೆಯುತ್ತಲ್ಲ, ಅಂದರೆ ಇವರು ಕನ್ವಿನ್ಸ್ ಮಾಡಲಿಲ್ಲ ಯಾರು, ರಕ್ಷಿತಾ ಆ್ಯಂಡ್ ಕಾವ್ಯ ಅವರು. ಇವಾಗ ರಕ್ಷಿತಾ ಹೇಳುವಂಥದ್ದು, ನೀವು ಓಟ್ ಹಾಕಿದ್ದಿದ್ರೆ ಕಾಲಲ್ಲಿ ನಾನು ಬ್ರೇಕ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಕಾಲು ತೋರಿಸಿದಂತೆ. ನೀವು ಓಟ್ ಹಾಕಿದರೆ ಸೊ ನಿಮ್ಮ ಓಟನ್ನು ನಾನು ಕಾಲಲ್ಲಿ ಬ್ರೇಕ್ ಮಾಡ್ತಿದ್ದೆ ಅಂತ. ಸೊ ಅದನ್ನು ತೋರಿಸಿರೋವಂಥದ್ದು ಇವ್ರು ಏನು ಮಾಡಿದ್ದಾರೆ, ನನಗೆ ಕಾಲು ತೋರಿಸೋದು ಅಂತ
ಒಂದು 4 ಸಾರಿ ತೋರಿಸುತ್ತೆ ಅಂತ ಇವ್ರು ಹೇಳಿರೋವಂಥದ್ದು. ಸೊ ಅದನ್ನು ಇಲ್ಲಿ ಗಿಲ್ಲಿ ಕೋಟ್ ಮಾಡಿ ಹೇಳ್ದ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಸೊ ಕಾಲಲ್ಲಿ ಚಪ್ಪಲಿ ಮೀನ್ಸ್ ತೋರಿಸಿದ್ದಲ್ಲ ಅದು, ಸೊ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ ತೋರಿಸಿರೋದಂತೆ ಆ ಓಟನ್ನು, ಇನ್ ಕೇಸ್ ಹಾಕಿದ್ದಿದ್ರೆ ಅಶ್ವಿನಿ ಅವರು. ಓಕೆ, ಸೊ ಇಷ್ಟು ನಡೆದಿರೋವಂಥದ್ದು. ಆಮೇಲೆ ಕಾವ್ಯ ಬಗ್ಗೆ ಮಾತಾಡಿರೋವಂಥದ್ದೆಲ್ಲ ಮಾತಾಡ್ತೀರಾ. ನಂದು ಕಾವ್ಯಂದು ಅವ್ರದ್ದು ಏನಿದೆ ನಮ್ಮ ಸಪ್ರೇಟು, ನಮ್ಮ ಸ್ನೇಹ ನಮ್ಗೆ ಉಳಿಸ್ಕೊಳ್ಳೋಕ್ಕಾಗಿದೆ, ನಿಮಗೆ ಜಾನ್ವಿ ಹತ್ರ ಒಂದು ಸ್ನೇಹ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗೆ ಈಗಂತೆಲ್ಲ ಮಾತುಕತೆ ಎಲ್ಲ ಆಡಿದಾನೆ. ಆ್ಯಂಡ್ ಇದು ಬಾತ್ರೂಮ್ ವಿಷಯ ಕೂಡ ಮೇ ಬಿ ಇವರೇ ದೊಡ್ಡದು ಮಾಡಿದೆ ಅಂತ ಅನ್ಸುತ್ತೆ ನನಗೆ, ಅಶ್ವಿನಿ ಅವರೇ. ಅವ್ನು ಹೇಳ್ತಾನಲ್ಲಿ ಬಾತ್ರೂಮ್ ವಿಷಯದಲ್ಲಿ ಕ್ಯಾಪ್ಟನ್ನ ಕರೆದು ಬಿಟ್ಟಷ್ಟು ದೊಡ್ಡದು ಮಾಡೋವಂಥ ಅವಶ್ಯಕತೆ ಏನಿತ್ತು ಅನ್ನೋ ರೀತಿಯಲ್ಲಿ ಕೇಳ್ದ. ಆಮೇಲೆ ನಿಮ್ಮ ಲೆವೆಲೇ ಬೇರೆ ಇದೆ, ಸೊ ನಿಮ್ಮ ಒಂದು ಇದಕ್ಕೆ ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತಲೇ ಅವ್ನು ಕೇಳ್ದ ಅಲ್ಲಿ. ಕೆಲವು ಟೈಮಲ್ಲೇ ಸರಿ ಅಂತ ಅನಿಸುತ್ತೆ, ಬಟ್ ಇನ್ನು ಕೆಲವು ಟೈಮಲ್ಲಿ ಅಗೇನ್ ಅಲ್ಲಿ ಚಂದ್ರಪ್ರಭಾ ಇಟ್ಕೊಂಡು ರಘು ಇಟ್ಕೊಂಡು ಕೂಡ ಅಶ್ವಿನಿ ಜೊತೆಗೆ ಕಾಮಿಡಿ ಮಾಡ್ತಿದ್ದಾರೆ ಅಂತ ಅಂದಾಗ, ಸೊ ನೀವು ಬೇಡ ಅಂತಂದರೆ ನಾನು ಬಿಡ್ತಿದ್ದೆ, ನೀವು ಅದನ್ನು ನಗಾಡ್ತಿದ್ದೀರಾ, ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಗಿಲ್ಲಿ ಅಂತಂದರೆ ಮಾತು, ವಾದ ಪ್ರತಿವಾದ ಅಂತ ಬಂದರೆ ಅವ್ನಿಗೆ ಗೆಲ್ಲಕ್ಕಾಗಲ್ಲ. ಓಕೆ, ಈ ಶೋಗಿಗೆ ಏನು ಬೇಕು, ವಾದ ಪ್ರತಿವಾದನೇ ಬೇಕು, ಸೈಲೆಂಟ್ ಆಗಿದ್ರೆ ಆಗಲ್ಲ. ಎಲ್ಲ ಕೂಡ ಅರ್ಹತೆಗಳಿದೆ ಸದ್ಯಕ್ಕೆ ಅವನಿಗೆ ಬಿಗ್ ಬಾಸ್ ಟೈಟಲ್ ವಿನ್ ಮಾಡಲಿಕ್ಕೆ. ಅವ್ನು ವಿನ್ ಆಗ್ತಾನೆ ಅಂತ ನಾನಂತೂ ಹೇಳಬಲ್ಲೆ. ಯಾಕಂದರೆ ಇವಾಗ ನೋಡ್ತಾ ಇದ್ದೀನಲ್ಲ, ಒಂದು ಸೈಡ್ ಆಗೋಗಿದೆ ಆಲ್ರೆಡಿ ಶೋ. ಓಕೆ, ಇನ್ನೊಬ್ಬರು ಯಾರನ್ನಾದ್ರೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥ ಒಂದು ಪ್ರತಿಭೆನ ತಗೊಂಡು ಬನ್ನಿ, ಅವಾಗ ನೋಡೋಣ. ಪ್ರಥಮ್ ಅಂತವನು, ಸೊ ಇಂಥವ್ರು ಬರಬೇಕು. ಇಲ್ಲ ಅಂತಂದರೆ ಕಷ್ಟ ಇದೆ ಗಿಲ್ಲಿ ಹಿಡಿಯೋವಂಥದ್ದು. ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಒಂಥರ ಇಂಟ್ರೆಸ್ಟೇ ಇಲ್ಲಂಗೆ ಆಗೋಗ್ಬಿಟ್ಟಿದೆ ಇವಾಗ ಶೋ ನಮಗೆ. ಯಾಕಂದರೆ ಆಲ್ರೆಡಿ ವಿನ್ನರ್ ಘೋಷಣೆ ಮಾಡೋ ರೇಂಜಿಗೆ ಬಂದುಬಿಟ್ಟಿದೆ ಆಲ್ರೆಡಿ. ಇಲ್ಲ ಅಂದರೆ ಟಾಸ್ಕ್ಗಳು ಕೊಡಿ, ಅದರಲ್ಲಿ ಬರೀ ಈ ವಾರ ಟಾಸ್ಕ್ ಇಲ್ಲ ಅಂತ ಹೇಳಿದ್ದೀರಾ. ಬರೀ ವಾದ ಪ್ರತಿವಾದ ಮಾಡೋದು ಅಂತಾದರೆ ಗಿಲ್ಲಿನ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೋಡಿ ಏನು ಮಾಡ್ತೀರಾ ಅಂತ ಬಿಗ್ ಬಾಸ್ ಟೀಮ್ ಅವರು ಅರ್ಥ ಮಾಡ್ಕೊಳ್ಳಿ. ಶೋ ಮೇಲೆ ಇಂಟ್ರೆಸ್ಟ್ ಅಂತೂ ದೇವರನ್ನ ಕಡಿಮೆ ಆಗ್ತಿದೆ. ಕಿರ್ಚಾಡೋದು ಪರಚಾಡೋದು ಎಲ್ಲ ಇದು ಒಂದು 2 ದಿವಸದ ಅಷ್ಟೇ. ಇನ್ನು ಮಿಕ್ಕಿರೋ ಟೈಮಲ್ಲಿ ಹಿಂಗೆ ಆದರೆ ನೆಗೆಟಿವ್ ಆಗಿ ಹೋಗುತ್ತೆ. ಆಲ್ರೆಡಿ ಶೋ ಮೇಲೆಲ್ಲ ಹೇಳಿದ್ರಲ್ಲ ಮೊನ್ನೆ ಸುದೀಪ್ ಸರ್, TV ಆಫ್ ಮಾಡ್ಕೊಳ್ಳೋ ರೇಂಜಿಗೆ ಬಂದಿದ್ದಾರೆ ಅಂತ. ಅದು ಇಂಡೈರೆಕ್ಟಾಗಿ ಬಿಗ್ ಬಾಸ್ ಟೀಮ್ಗೇನೋ ಉಗಿದ್ರೇನೋ ಗೊತ್ತಿಲ್ಲ ನನಗೆ. ಅರ್ಥ ಮಾಡಿಕೊಂಡು ಸ್ವಲ್ಪ ಕಂಟೆಂಟ್ ಕಡೆಗೆ ಗಮನ ಕೊಡಿ. ಓಕೆ, ಬಾಯ್.